ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ಮಾಲಾರ್ಪಣೆ ಮಾಡುವ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾ. ಬಾಬು ಜಗಜೀವನ ರಾಮ್ರವರ 40ನೇ ಪುಣ್ಯಸ್ಮರಣೆ ಅಂಗವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದ ಉದ್ಯಾನವನದಲ್ಲಿರುವ ಬಾಬು ಜಗಜೀವನ ರಾಮ್ರವರ ಪ್ರತಿಮೆಗೆ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘಟನೆ ಮುಖಂಡರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಮರ್ಪಣೆ ಮಾಡಿದರು. ಜಿಲ್ಲಾಧಿಕಾರಿ ಡಾ. ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ. ವಿ.ಜೆ. ಶೋಭರಾಣಿ ಸೇರಿದಂತೆ ವಿವಿಧ ಸಂಘಟನೆ ಮುಖಂಡರು ಹಸಿರು ಹರಿಕಾರರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಜಿಲ್ಲಾಧಿಕಾರಿ ಡಾ. ಕುಮಾರ ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ. ವಿ.ಜೆ. ಶೋಭಾರಾಣಿ, ಕಾರ್ಯಕ್ರಮದಲ್ಲಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಮನುಜಶ್ರೀ, ವಿವಿಧ ಸಮುದಾಯದ ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಂಡ್ಯ ಇದರ ವತಿಯಿಂದ ನಾನು SP ಅವರು, CEO ಅವರು ಮತ್ತು ಎಲ್ಲ ಮುಖಂಡರು ಕೂಡ ಸೇರಿ ಈ ದೇಶ ಕಂಡಂಥ ಅಪ್ರತಿಮ ನಾಯಕ, ಒಂದು ಧೀಮಂತ ಶಕ್ತಿಯಾಗಿರ್ತಕ್ಕಂಥ ಡಾ. ಬಾಬು ಜಗಜೀವನರಾಮ್ರವರ 40ನೇ ಪುಣ್ಯತಿಥಿಯನ್ನು ಆಚರಣೆ ಮಾಡಿದ್ದೇವೆ. ಈ ಆಚರಣೆ ಮಾಡುವ ಮೂಲಕ ಅಂಥ ಮಹಾನ್ ಶಕ್ತಿಯ ವ್ಯಕ್ತಿಯ ಒಂದು ಆದರ್ಶಗಳನ್ನು, ರಾಷ್ಟ್ರದ ಹಿತದ ಚಿಂತನೆಗಳನ್ನು ನಮ್ಮ ಎಲ್ಲ ಯುವ ಪೀಳಿಗೆಗಳು ಅಳವಡಿಸ್ಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಡಾ. ಬಾಬು ಜಗಜೀವನರಾಮ್ರವರು ನಾನು ಆಗಲೇ ಹೇಳಿದಂಗೆ ಈ ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿಗಳೂ ಹೌದು ಮತ್ತು ಶೋಷಿತರ ಪರವಾಗಿ, ದೀನದಲಿತರ ಪರವಾಗಿ ಧ್ವನಿ ಎತ್ತುವ ಮೂಲಕ ಶಾಶ್ವತ ನೆಲೆಗಟ್ಟನ್ನು ದೊರಕಿಸ್ಕೊಡ್ಬೇಕನ್ನುವಂಥ ಅವಿರತವಾದಂಥ ಹೋರಾಟವನ್ನು ಮಾಡಿದಂಥವರು. ಸುಮಾರು 45 ವರ್ಷಗಳಿಗೂ ಮಿಗಿಲಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಸಚಿವರಾಗಿ ರಾಜಕಾರಣದಲ್ಲಿದ್ದರೂ ಕೂಡ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಶೋಷಿತ ವರ್ಗಕ್ಕೆ ಬೆನ್ನೆಲುಬಾಗಿ ದುಡಿದಿರ್ತಕ್ಕಂಥವ್ರು. ಅವರ ರಾಷ್ಟ್ರದ ಹಿತದ ಚಿಂತನೆಗಳನ್ನು, ಅವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಂಡಾಗ ಮಾತ್ರ. ಎಲ್ರಿಗೂ ನಮಸ್ಕಾರ. ಇವತ್ತು ಜಿಲ್ಲಾಡಳಿತದ ವತಿಯಿಂದ ಬಾಬು ಜಗಜೀವನ್ ರಾಮ್ ಅವರ ಸ್ಮರಣಾರ್ಥವಾಗಿ ಎಲ್ಲರೂ ಮಾಲಾರ್ಪಣೆಯನ್ನು ಮಾಡಿದ್ದೇವೆ. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಕಾಲ ಶಾಸಕರು ಮತ್ತು ಸಂಸದರಾಗಿ ದೀರ್ಘಾವಧಿಯಲ್ಲಿ ಕೆಲಸ ಮಾಡಿದಂಥ ಅದ್ಭುತ ವ್ಯಕ್ತಿ. ಅಷ್ಟೇ ಅಲ್ಲದೆ ಧೀಮಂತ ನಾಯಕರಾಗಿ ಮಾತ್ರ ಇಲ್ಲದೆ ಸಾಮಾಜಿಕ ನ್ಯಾಯ ಕೊಡಿಸಬೇಕು ಅನ್ನೋ ದೃಷ್ಟಿಯಿಂದ, ಅದರಲ್ಲೂ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನಮ್ಮ ಒಂದು ಸಂವಿಧಾನದ ಆಶಯಗಳೇನಿದೆ ಅದು ತಲುಪಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟಗಾರರಾಗಿ ತೊಡಗಿಸ್ಕೊಂಡಂಥವರು. 1971ರ ಯುದ್ಧದಲ್ಲೂ ಕೂಡ ಸಕ್ರಿಯವಾಗಿ ಅವರ ಪಾತ್ರವನ್ನು ನಾವು ನೆನಪಿಸ್ಕೊಳ್ಬೋದು. ಅಷ್ಟೇ ಅಲ್ಲದೆ ಹಸಿರು ಕ್ರಾಂತಿ ಏನು ನಮ್ಮ ಇಡೀ ದೇಶದಲ್ಲೇ ನಮ್ಮ ಒಂದು ಆರ್ಥಿಕ ಭದ್ರತೆಯ ಜೊತೆಗೆ ಒಂದು ಆಹಾರ ಭದ್ರತೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಹಸಿರು ಕ್ರಾಂತಿ ಆದಾಗ ಕೂಡ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡಂಥ ಅದ್ಭುತ ರಾಜಕಾರಣಿ ಮಾತ್ರ ಅಲ್ಲದೆ ರಾಜಕೀಯ ಮುತ್ಸದ್ದಿ ಜೊತೆಗೆ ಒಂದು ಮೇಧಾವಿ ಚಿಂತಕರು ಕೂಡ ಆಗಿದ್ದರು. ಮುಖ್ಯವಾಗಿ ಅವರ ಅಂತಃಕರಣದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ತಲುಪಬೇಕು ಮತ್ತು ನಮ್ಮ ಒಂದು ಸಂವಿಧಾನದ ಆಶಯಗಳು ತಲುಪಬೇಕು ಅನ್ನೋ ಉದ್ದೇಶದಿಂದ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲೇ ಒಂದು ಅದ್ಭುತ ಛಾಪನ್ನು ಮೂಡಿಸಿರೋ ಅಂಥವರು. ಅವರ ಆಶಯಗಳಂತೆ ಎಲ್ಲರೂ ನಡೆಯೋಣ.